ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಧನು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಎಂಗೇಜ್ಮೆಂಟ್ ವ್ಲಾಗ್ಸ್ ಅಂದರೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳಿದೆ. ಎಷ್ಟಿದೆಯೋ ಅಷ್ಟನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಹೇಗಿದೆ ಹೆಂಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಂದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಯಾವ್ಯಾವ ಕ್ಲಿಪ್ಪಿಂಗ್ಸ್ ಇದೆಯೋ ಅದನ್ನಷ್ಟು ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನಾವು ಬರೋಷ್ಟರಲ್ಲಿ ಅಲ್ಲಿ ಸ್ಟೇಜ್ ಹತ್ರ ಬಂದು ಅವರು ತಂದಿದ್ದ ಐಟಮ್ಸ್ ಅಂದರೆ ಹೊಸ್ಗೆ ಐಟಮ್ಸ್ ಎಲ್ಲ ಅವರೇ ತರಬೇಕಲ್ವ, ತಂದುಬಿಟ್ಟು ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಅವ್ರು ರೆಡಿ ಮಾಡಿದ್ಮೇಲೆ ಇದು ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಸಾಂಗ್ ಸೆಟ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಹಾಕಿದ್ನಲ್ಲ, ಅದೇ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಿಂದ ಇರಲಿ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇವಾಗ ಅದು ವೀಡಿಯೋ ಮನೋರು ಬಂದಿದ್ದರು ಮತ್ತು ಇಲ್ಲಿ ಎಲ್ಲರೂ ಮನೆಗೆ ಬಂದಿದ್ದರು, ಅವ್ರ ಮನೆಯವರೆಲ್ಲ. ಸೊ ಆವಾಗ ನಾನು ಜ್ಯೂಸ್ ಕೊಟ್ಟಿದ್ದು ಮತ್ತು ನಮ್ಮಪ್ಪ ಅಮ್ಮ ಅವರಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ತಟ್ಟೆ ಬದಲಾಯಿಸ್ಕೊಂಡು ಅವ್ರ ಶಾಸ್ತ್ರನ ಅವ್ರು ಮುಂದುವರಿಸ್ತಿದ್ರು. ಅಲ್ಲಿಂದ ಬಂದು ಅವ್ರ ಶಾಸ್ತ್ರ ತಟ್ಟೆ ಬದಲಾಯಿಸಿದ್ದು ಅದು ಇದು ಶಾಸ್ತ್ರ ಅವರೆಲ್ಲ ಮನೇಲಿ ಮುಗಿಸ್ಕೊಂಡ್ರು. ಸೊ ಅವ್ರು ಮುಗಿದ ತಕ್ಷಣ ನಾನು ಕೂಡ ಲೆಹೆಂಗಾ ವೇರ್ ಮಾಡಿ ರೆಡಿಯಾಗಿ ಬಂದೆ. ನೋಡಿ, ಇವರೆಲ್ಲ ನನ್ನ ಆಫೀಸ್ ಫ್ರೆಂಡ್ಸು, ಅವರೂ ಕೂಡ ವೀಡಿಯೋ ಮಾಡಿದ್ದಾರೆ. ಸೊ ಹಂಗಾಗಿ ಅವಳು ಫೋಟೋಗೆ ಅಂದ್ಬಿಟ್ಟು ಪೋಸ್ ಕೊಡ್ತಿದ್ದಾಳೆ ಅವಳು. ಸೊ ಪಾಪ ಎಲ್ಲ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡಿದ್ರು, ಒಂದೊಂದು ಸಿಕ್ಕಿಲ್ಲ ಅಷ್ಟೇ. ಸೊ ಇವಾಗ ನಾನು ಕೂಡ ಕೂತ್ಕೊಂಡಿದ್ದೀನಿ ನೋಡಿ, ಶಾಸ್ತ್ರ ಮಾಡೋಕ್ಕೆ ಅಂದ್ಬಿಟ್ಟು ಕುಂಡ್ರಿಸಿದ್ದಾರೆ. ಸೊ ನೀವೇ ನೋಡ್ತಿರ್ಬೋದು. ಫಸ್ಟು ನಾನು ವೇರ್ ಮಾಡಿದ್ದಂಥ ಡ್ರೆಸ್ ಬಂದು ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟ್ ಒಂದು ಡ್ರೆಸ್ ಹಾಕೋಬೇಕಲ್ಲ. ಸೊ ಹಂಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಬಂದು ಲೆಹೆಂಗಾ ವೇರ್ ಮಾಡಿದ್ದೆ ನೋಡಿ. ಇವಾಗ ಶಾಸ್ತ್ರ ಮಾಡ್ತಿರೋರು ಬಂದು ಮನು ಅವರ ಫಸ್ಟ್ ಅಂದರೆ ಮೊದಲನೇ ಅಕ್ಕ. ಅವರು 3 ಜನ. ಫಸ್ಟ್ನೇ ಅವರ ಇವರು, ಎರಡನೇವ್ರು ಇನ್ನೊಬ್ರಿದ್ದಾರೆ, ಮನುನೇ 3ನೇವರು. ಸೊ ಇವರೇ ಬಂದು ಫಸ್ಟ್ನೇವರು. ಅವರು ಕೂಡ ನನಗೆ ಶಾಸ್ತ್ರ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವೇ. ಚಿನ್ನ ಅಪರಂಜಿಗಿಂತ ಚೆನ್ನ ನಿನ್ನ ಹುಡುಗನು, ಬೆನ್ನ ನೆರಳಂತೆ 3 ಹೊತ್ತು ಜೊತೆಗಿರುವನು. ಯಾರು ಕೊಡದಷ್ಟು ಒಲವ ತಂದು ತಗೋ ಎನ್ನುವನು. ಒಂದು ಘಳಿಗೇನು ನಿನ್ನ ಬಿಟ್ಟು ಇರನು. ವಿಡಿಯೋ ಸ್ವಲ್ಪ ಲಾಂಗ್ ಆಯ್ತಲ್ಲ, ಸೊ ಹಂಗಾಗಿ ನಾನೇ ಸ್ವಲ್ಪ ಮಧ್ಯ ಒಂದು ಸಾಂಗ್ ಹಾಕೋಣ ಅಂದ್ಬಿಟ್ಟು ಸಾಂಗ್ ಆ್ಯಡ್ ಮಾಡಿದೆ. ಸೊ ಹೇಗಿತ್ತು ಅಂತ ಹೇಳಿ. ಇವಾಗ ನಮ್ಮಮ್ಮ ಬಂದುಬಿಟ್ಟು ಮನೋವ್ರಿಗೆ ಬಟ್ಟೆ ಕೊಟ್ಟು ಅವ್ರ ಶಾಸ್ತ್ರನ ಅವ್ರು ಮುಗಿಸಿದ್ರು. ಸೊ ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಅವ್ರು ಕೊಟ್ಟಿದ್ದ ಸ್ಯಾರಿ ವೇರ್ ಮಾಡಿಕೊಂಡು ಬರೋಣ ಅಂತ ಹೊರಟ್ವಿ. ಅಂಕಲ್ ಚೂರ್ ಸೈಡ್ ಅವ್ರಿಗೆ ಕೊಡ್ರಪ್ಪ ಕಟ್ಬಿಡಕ್ಕೆ. ಫುಲ್ ಎಲ್ಲ ಸೇರ್ಸಿ ಒಂದೇ ವಿಡಿಯೋ ಮಾಡ್ತೀರಾ? ಬಟ್ಟೆ ಇದು ಕೇಳ್ಕೊಳ್ಳಿ ಕೆಳಗಡೆಯಿಂದ. 500 ರೂಪಾಯಿ 4 ಯಾವ್ದಾರ ಒಂದು 5 ಹಾಕ್ರೆ ಸಾಕು. 5 ಅಂತ 5 ನೋಟ್ ಅಂತೆ. 5 ನೋಟು ಕೊಟ್ಬಿಡಿ. ಇನ್ನೊಂದು ಸೇರಿಸ್ಕೊಡಿ. ಗೂಗಲ್ ಪೇ ಆದರೂ ಪರವಾಗಿಲ್ಲ. ಗೂಗಲ್ ಪೇ ಅಂತ 5 ರೂಪಾಯಿ ಮಾಡು.
ಸಣ್ಣ ಮಾಡಿ ಸ್ಟಾರ್ಟಿಂಗಲ್ಲಿ ನಾನು ಹೇಳಿಲ್ಲ ಇವ್ರು ಯಾರು ಅಂತ. ಸೊ ಮನು ಇದ್ದಾರಲ್ಲ ಅವರ ಅಣ್ಣನ ಹೆಂಡ್ತಿ ಇವರು. ಸೊ ಅಂದರೆ ಮನುವರ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಓಕೆನಾ? ಕಾಣ್ತೀರಿ ಆಗಿರಿ ಮಾಡಿ ಈಗ ಆಡೇ ಬರ್ತಿಲ್ಲ ಸೈಡ್ ಬರವ ಕಾಸ್ಟ್ ಬರಕ್ ಹಾಕೇನಿ ಹಿಡ್ಕೋತೀನಿ 5 ಜನ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ. ಸೊ ಯಾಕಪ್ಪ ಅಂತಂದರೆ ನನ್ನಲ್ಲಿ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಸಿಕ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸಿಕ್ಕಿದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಂಗೇಜ್ಮೆಂಟ್ ಅಂತ ಯಾವ್ದು ವೀಡಿಯೋ ನನಗಿತ್ತೋ ಅಂತ, ಹಂಗಾಗಿ ಎಲ್ಲ ಆ್ಯಡ್ ಆಗಿದೆ. ಕೆಲವೊಂದು ಅಷ್ಟು ಮಿಸ್ ಆಗಿದೆ ಅಷ್ಟೇ. ಸೊ ನೀವೇ ನೋಡಿರ್ಬೋದು ಯಾವ ಥರ ಚೆನ್ನಾಗಿತ್ತು ನನ್ನ ಎಂಗೇಜ್ಮೆಂಟ್. ನನಗೊತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನ್ನ ಎಂಗೇಜ್ಮೆಂಟ್ ವ್ಲಾಗು ವೀಡಿಯೋಸು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದಾರೆ ಈಗಲೇ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ನಾನು ಮ್ಯಾರೇಜ್ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.